ಸರಿ, ನಮಗೆ ನಿಮ್ಮ ಕ್ಷೇತ್ರದಲ್ಲಿ ಒಂದೇ ಅನ್ಸೋದು, ನಿಮ್ಮ ಸಮುದಾಯದವರೇ ಇಬ್ಬರು ಕಚ್ಚಾಟ ಮಾಡ್ತಿದ್ದಾರೆ. ಅಂದರೆ ಮೀನ್ಸ್ ನನಗೆ ಟಿಕೆಟ್ ಕೊಡಬೇಕು, ನನ್ನ ಬಲ ಬೇಕು, ನನ್ನ ಬಲ ಇದೆ, ನಿನ್ನ ಬಲ ಇದೆ ಅಂತೇಳಿ ಬಲ ಪ್ರದರ್ಶನ ತೋರಿಸ್ತಿದ್ದಾರೆ. ಯಾಕೋ ಒಂದು ಕಡೆ ಎಲ್ಲೋ ಒಂದು ಕಡೆ ಇಷ್ಟೊಂದು ಸಂಖ್ಯೆಯಲ್ಲಿ ಇರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಅವರಿಬ್ಬರನ್ನ ಸಮಾಧಾನ ಪಡಿಸುವಂಥದ್ದಾಗಲಿ ಅಥವಾ ಒಗ್ಗೂಡಿಸಿ ಪಕ್ಷವನ್ನು ಗೆಲ್ಲಿಸ್ಬೇಕು, ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ಯಾಕೆ ತಾವು ಮುಂದೆ ಹೋಗ್ತಾ ಇಲ್ಲ? ನೋಡ್ರಿ ಸರ, ಈಗ ನಮ್ದು ಇಲ್ಲಿ ಶಿಗ್ಗಾಂವದಲ್ಲಿ ಈಗ 4 ಸಲ ಸೋತಾಗಿದ್ದೆ ಅಂತ ಹೇಳಿದ್ರಿ. ಈಗ ಎಲ್ಲ ಗುರುಗಳು ಎಲ್ಲ ಕರೆಕ್ಟ್ ಆಗಿ ವಿವರವಾಗಿ ನಿಮ್ಗೆ ತಿಳಿಸಿದ್ರಿ. ಈಗ ನಮ್ಮ ಶಿಗ್ಗಾಂವ ಕ್ಷೇತ್ರ ಏನೈತೆ ಅಂದ್ರೆ ನಮ್ಮ ಹೆಚ್ಚಿನ ಜನಸಂಖ್ಯೆ ಐತಿ, ಮುಸಲ್ಮಾನ್ ಸಮಾಜದವರು ಹೆಚ್ಚಿನ ಜನಸಂಖ್ಯೆ ಐತಿ, ಮತ್ತು ಇತರೆ ಕಾಲದವರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಸಲ ನಾವು ಕಾಂಗ್ರೆಸ್ ಆರ್ಸೆ ತರಬೇಕಂತೇಳಿ ಎಲ್ಲರೂ ಹೆಮ್ಮೆ ಪಟ್ಟಿದ್ದಾರೆ. ಈಗ ನಾವು ಏನೈತಿ ಅಂದ್ರೆ ನಾವು ಇಲ್ಲಿ ನಮ್ಮ ಕ್ಷೇತ್ರ ಒಳಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಿಮ್ಮ ಸಂಸ್ಥೆಯಿಂದ ನಾವು ಅನೇಕ ಸಲ ಮನವಿ ಮಾಡಿದ್ವಿ. ಈ ಸಲ ಮನವಿ ಮಾಡಿ ಕಳಿಸಿದ್ವಿ ಹೈಕಮಾಂಡಿಗೆ. ದಯವಿಟ್ಟು ನಾವೇನಂತೇವೆ ಹೈಕಮಾಂಡದವ್ರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವೇನ್ ಹೇಳ್ತೇವೆ ಅಂದ್ರೆ ಈ ಸಲ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ, ನೀವು ಈ ಸಲ ಆಸೆ ಬರದ ಖಚಿತ ಬಂದ್ರಿ. ಈಗ ಏನೈತಲ್ಲ ನಮ್ಮ ಸೇಮ್ ಇಬ್ರಾಹಿಂ ಸಾಬ್ ಮಗ ಬಂದಾರ್ರಿ, ಫಯಾಜ್ ಇಬ್ರಾಹಿಂ ಸಾಬ್ ಅಂತ ಹೇಳಿ. ಅವ್ರು 78 ನಲ್ಲಿ ಅವ್ರು ಇಬ್ರಾಹಿಂ ಸಾಬ್ರು ಇಲ್ಲಿ ಇಲೆಕ್ಷನ್ ನಿಂತಿದ್ರು. 78 ನಲ್ಲಿ ಇಲ್ಲಿ ಇಬ್ರಾಹಿಂ ಸಾಬ್ ಇಲೆಕ್ಷನ್ ನಿಂತಾಗ ನಾವು ಅವ್ರಿಗೆ ಬೆಂಬಲ ಆಗಿ ಇಲೆಕ್ಷನ್ಗೆ ಅಡ್ಡಾಡಿ ಮಾಡಿದ್ವಿ. JDS ನಿಂದ ನಿಂತಿದ್ರು ಅವರು. ಬಹಳ ಒಳ್ಳೆ ವರ್ಕರ್ ಅವರು. ಹಂಗಾಗಿ ನಾವೇನಂತೀವಿ, ಇವರು ಒಳ್ಳೆಯವ್ರು ಅದಾರ, ಸಂಘ ಸಂಸ್ಥೆಗಳನ್ನು ಬೆಳೆಸಬಹುದು, ಇಲ್ಲಿ ಅನೇಕ ಕೆಲಸಗಳನ್ನು ಮಾಡಬಹುದು ಅಂತೇಳಿ ಎಲ್ಲಾರು ನಾವು ಅಂಜುಮನ್ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಸಮಾಜ ವತಿಯಿಂದ ಎಲ್ಲರೂ ಒಕ್ಕಟ್ಟಾಗಿ ನಾವು ಇವ್ರಿಗೆ ಇದು ಮಾಡ್ಬೇಕಂತ ವಿಚಾರ ಐತಿ. ಒಂದ್ ವೇಳೆ ಫೈಜ್ ಅವ್ರಿಗೆ ಟಿಕೆಟ್ ಕೊಟ್ರೆ ಮತ್ತೆ ಎಲ್ಲೋ ಒಂದ್ ಕಡೆ ಈಗ ಪಠಾಣ್ ಅವರಾಗಿರ್ಬೋದು, ಖಾದ್ರಿ ಅವರಾಗಿರ್ಬೋದು, ಉಳಿದ ನಿಮ್ಮ ಸಮುದಾಯದವರು ಸಪೋರ್ಟ್ ಮಾಡ್ತಾರಂತ ಹೇಗೆ ಅನ್ಸುತ್ತೆ ನಿಮ್ಗೆ? ಕೇಳಿಲ್ಲಿ ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿಗಳು, ನಾವು ಯಾರಿಗೆ ಟಿಕೆಟ್ ಕೊಡ್ಲಿ ಈ ಶಿಸ್ತು ಕಾಣಿಲ್ವಲ್ಲ ಸರ್? 20 ವರ್ಷದಿಂದ ಕಂಡಿಲ್ಲ. ಅದು ಏನಾಗೈತಿ ಮಾಡೇವಿ. ನಾವು ಏನ್ ಮಾಡ್ಬೇಕಂದ್ರೆ ಎಲ್ಲಾ ಕರೆಕ್ಟ್ ಆಗಿ ಮಾಡೇವಿ. ಆದ್ರೆ ಸ್ವಲ್ಪ ಮಿಸ್ಟೇಕ್ ನಾಗ ಗುರುಗಳು ಹೇಳಿದ್ರಲ್ಲ, ಸ್ವಲ್ಪ ಮಿಸ್ಟೇಕ್ ನಾಗ ಏನಾದ್ರು ಸೋಲ್ ಆಗೈತ್ರಿ. ಅದೇನು ಬಹಳ ಇತಿಹಾಸದಿಂದ ಸೋಲ್ ಆಗಿಲ್ಲ, ನಮ್ಗೆ ಸ್ವಲ್ಪ ಮತದಿಂದ ಸೋಲ್ ಆಗೈತಿ. ಹೌದಲ್ರಿ? ನಾವ್ ಏನೈತಿರಿ, ಯಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವ್ ಎಲ್ಲಾರು ಒಕ್ಕಟ್ಟಾಗಿ ಸಪೋರ್ಟ್ ಮಾಡಿ ಮತ್ತು ಭಿನ್ನ ಅಭಿಪ್ರಾಯವನ್ನು ವಿತರಿಸಿ ಎಲ್ಲಾ ಫೈನಲ್ ಮಾಡಿ ನಾವು ಆರ್ಸ್ ತಂದು ಬರ್ತೀವಿ ಅಂತೇಳಿ ನಿಮ್ಗೆ ಒಂದನೇ ಸಲಸೆ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ಕಾಂಗ್ರೆಸ್ನೊಳಗ 18 ಮಂದಿ ಆಕಾಂಕ್ಷಿಗಳು ಇದಾವೆ. ನಮ್ಮ ಗಮನಕ್ಕೆ ಬಂದಂಗೆ 15ರಿಂದ 18 ಮಂದಿ ಅದಾವೆ. ಈ 18 ಜನರ ಪೈಕಿ CM ಫೈಜ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಜನರ ಅಭಿಪ್ರಾಯ ಕೂಡ ಜೋರಾಗಿ ಕೇಳಿಸ್ತಾ ಇದೆ. ಯಾಕೆ ಅವ್ರಿಗೆ ಕೊಡಬೇಕು? ನಮಸ್ಕಾರ. ಯಾಕೆ ಅವ್ರಿಗೆ ಕೊಡ್ಬೇಕಂತಂದ್ರ, ಈಗ ಆಲ್ರೆಡಿ CM ಫೈಜ್ ಅಂತ ಹೆಸರು ಕೇಳಿದ್ಕನ ಆಲ್ಮೋಸ್ಟ್ ಆಲ್ ಈಗ ಏನು ಇಷ್ಟು ವರ್ಷದ ಪ್ರಚಾರ ಮಾಡ್ಯಾರ ಅನ್ನಂಗಣ ಆಗ್ಬಿಟ್ಟೈತಿ. ಹೌದು, ಅದು ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಈಗ CM ಇಬ್ರಾಹಿಂ ಅವರು 50 ವರ್ಷದಿಂದ ಸರ್ಕಾರದಾಗ ರಾಜಕೀಯ ಮಾಡಿದವರು. ಅದ್ರೊಳಗೆ ಈಗ ನಮ್ಗೆ ಏನೋ ಒಂದಿದ್ರು ನಮ್ಗೆಲ್ಲ ಒಳ್ಳೆ ಕೆಲಸ ಆಗ್ತಾವೆ. ಆಮೇಲೆ ಇವರು ಫಾರಿನ್ ರಿಟರ್ನ್ಸ್ ಹೆಚ್ಚಿನ ಅವರು ಅದ್ರ ಬಗ್ಗೆ ನಾಲೆಜ್ ತಗೊಂಡು ಬಂದಾರ. ಅವರು ಅದ್ರೊಳಗೆ ಮಾಹಿತಿ ಇರೋದ್ರಿಂದ ನಮ್ಮ ಕ್ಷೇತ್ರದೊಳಗೆ ಎಲ್ಲ ತರದಿಂದ ಸ್ವಲ್ಪ ಉದ್ಧಾರ ಆಗ್ತೈತಿ. ಈಗ CM ಕ್ಷೇತ್ರ ಇದ್ರೂ ಯಾವ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಅಭಿವೃದ್ಧಿ ಪ್ರಕಾರ ಆಗ್ಬೇಕಂದ್ರ ಅವ್ರಿಗೆ ಅಷ್ಟೊಂದು ನಾಲೆಜ್ ಇರೋದ್ರಿಂದ ನಾವು ಅವ್ರಿಗೆ ಆಯ್ಕೆ ಮಾಡ್ಕೊಂಡಿವಿ. ಯಾವುದೇ ಕಾರಣಕ್ಕೂ CM ಫೈಜ್ ಸಾಹೇಬರಿಗೆ ಟಿಕೆಟ್ ತಗೊಂಡು ಬರ್ಬೇಕಂತ ಹೇಳಿ ಪ್ರಯತ್ನ ಮಾಡತ್ತೀವಿ. ಸಿಕ್ಕ ಮೇಲೆ ಅದನ್ನ ಗೆಲ್ಲಿಸಿ ತೋರಿಸ್ತೀವಿ. ಅದಕ್ಕೆ ಪ್ರಯತ್ನ ನಾವು ಫುಲ್ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅವರು ನಮ್ಗ ಬಹಳ ಇಂಪಾರ್ಟೆಂಟ್ ಆಗೈತಿ. ಅಭಿವೃದ್ಧಿ ಮಾಡಾಕ ಅವರು ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ನಮ್ಗೆ ಕಂಡು ಬಂದೈತಿ. ಅದು ಇಲ್ಲೇ 20 ವರ್ಷದಿಂದ ಎಲ್ಲರೂ ಯಾರು ಏನು ಮಾಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಬರಕ್ ಸಾಧ್ಯನೇ ಇಲ್ಲ. ಭಿನ್ನಾಭಿಪ್ರಾಯ ಇರ್ಬೋದು, ಆಂತರಿಕ ಅಭಿಪ್ರಾಯ ಇರ್ಬೋದು, ಏನೋ ಒಂದು ಸಮಸ್ಯೆ ಉದ್ಭವ ಮಾಡ್ಕೋತ ಕಾಂಗ್ರೆಸ್ ಬಂದಿಲ್ಲ. ಆಮೇಲೆ CM ಫೈಜ್ ಸಾಹೇಬ್ ಬಂದಿರೋದ್ರಿಂದ ಅವರ ವ್ಯಕ್ತಿತ್ವ ಹೆಂಗೈತಿ ಅಂತಂದ್ರೆ ಎಲ್ಲರಿಗೂ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂತದ್ದು ಒಂದು ಅವ್ರ ಕಡೆ ಭಾವನೆ ಐತಿ. ಯಾಕಂದ್ರೆ ಅವ್ರು ನೋಡಿದ್ರೆ ಮಾತ್ರ ಯಾರು ವಿರೋಧ ಮಾಡ್ಬೇಕು ಅನ್ನೋಂಥ ಅನ್ಸಂಗೇನೇ ಇಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೆ ಟಿಕೆಟ್ ಕೊಡಬೇಕು. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು, ನಮ್ಮ ಕರ್ನಾಟಕ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ದಯವಿಟ್ಟು ಈ CM ಫೈಜ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟು ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನನ್ನ 2 ಮಾತು. ಕಾಂಗ್ರೆಸ್ ಪಕ್ಷ ಹೇಗೆ ಶಿಸ್ತಿನ ಪಕ್ಷನೋ, ನಿಮ್ಮ ಸಮುದಾಯದಲ್ಲಿ ಏನೇ ಗೊಂದಲಗಳು ಗಲಾಟೆಗಳಿದ್ರು ಅಷ್ಟೇ ಶಿಸ್ತುಬದ್ಧವಾಗಿ ನಿಮ್ಮ ಹಿರಿಯರೆಲ್ಲ ಕೂತ್ಕೊಂಡು ಬಗೆಹರಿಸ್ತೀರಿ. ಈ ಬಗೆಹರಿಸುವಂಥದ್ದು 20 ವರ್ಷ ಆದರೂ ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ಆಗ್ತಾ ಇದೆ?
ಅಲ್ಲ ಸರ್ ಅಂತದ್ದು ಏನ್ ಡಿಸ್ಪ್ಯೂಟ್ ಇಲ್ಲ ಕಾಂಗ್ರೆಸ್ ಪಕ್ಷನಾಗ. ನೋಡಿದೀವಿ ಸರ್, ಮೊನ್ನೆ ಅಷ್ಟೇ ಅದು- ವೀಕ್ಷಕರು ಬಂದಾಗ ನೋಡಿದೀವಿ. ಈಗ ಸದ್ಯ ಟಿಕೆಟ್ ಬಗ್ಗೆ ಡಿಸ್ಪ್ಯೂಟ್ ಇದೆ. ಓಕೆ. ಟಿಕೆಟ್ ಸಿಕ್ಕ ಮೇಲೆ ಎಲ್ಲಾರು ಒಂದಾಗ್ತಾರೆ, ಅದು ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷನಾಗ ಬಹಳ ಶಿಸ್ತಿದೆ. ಆ ಶಿಸ್ತ ಎಲ್ಲಾರು ಹೈಕಮಾಂಡ್ ಅವರು ಕಾಯ್ಕೊಂಡು ಹೊಂಟಿದ್ದಾರೆ. ಈಗ ಸದ್ಯ ಬೈ ಎಲೆಕ್ಷನ್ ಬಂದಿದ್ದ ಸಲುವಾಗಿ ಈಗ ಎಲ್ಲಾರು ನಮ್ಗೆ ಟಿಕೆಟ್ ಬೇಕು, ನಿಮ್ಗೆ ಟಿಕೆಟ್ ಬೇಕು, ಒಂದು ಅವಕಾಶ ಎಲ್ಲಾರ್ಗೆ ಸಿಗ್ಬೇಕು ಅಂತ ಹೇಳಿ ಅವ್ರು ಟಿಕೆಟ್ ಕೇಳ್ತಾ ಇದ್ದಾರೆ. ತಪ್ಪೇನಿಲ್ಲ. ಅಲ್ಲ, ಟಿಕೆಟ್ ಕೇಳೋದು ಯಾರಿಗೆ ಎಲ್ಲಾರ್ಗೆ ಹಾಕಿದೆ, ಅವ್ರು ಟಿಕೆಟ್ ಕೇಳ್ತಾ ಇದ್ದಾರೆ. ಟಿಕೆಟ್ ಕೊಡೋದು ಜವಾಬ್ದಾರಿ ಹೈಕಮಾಂಡ್ ಅವ್ರಿಗೆ. ಇಲ್ಲ ಎಂತ ವ್ಯಕ್ತಿ ಬೇಕು ಅನ್ನೋದು ಅವ್ರು ವಿಚಾರ ಮಾಡ್ತಾರೆ. ಈಗ 24 ವರ್ಷದಿಂದ ಇಲ್ಲೇ ಕಾಂಗ್ರೆಸ್ ಸೋಲ್ ಕಾಣ್ತಾ ಇದೆ. ಅದರ ಸಂಬಂಧ ಈಗ ಅಂತ ವ್ಯಕ್ತಿಗೆ ಕೊಟ್ಟವ್ರು ನೋಡಿದ್ದಾರೆ. ಈಗ ಮತ್ತೆ ಬೇರೆ ಒಂದು ಮುಖ, ಬೇರೆ ಒಂದು ವ್ಯಕ್ತಿಗೆ ಈಗ ನಮ್ಮ ಅನಸ್ಕಿ ಪ್ರಕಾರ ಈ ಕ್ಷೇತ್ರದಲ್ಲಿ ನಮ್ಮ CM5 ಸಾಹೇಬ್ರು ಈಗ ಹೊಸದಾಗಿ ಈಗ ಈ ಕ್ಷೇತ್ರಕ್ಕೆ ಬಂದಾರ ಅಂತ ಹೇಳಿ ಎಲ್ಲಾರು ಹೇಳ್ತಾ ಇದ್ದಾರೆ. ಹೊಸದಾಗಿ ಏನ್ ಬಂದಿಲ್ಲ, ಅವ್ರು 6 ವರ್ಷದಿಂದ ಈ ಕ್ಷೇತ್ರದಲ್ಲಿ ಅವ್ರು ಇದ್ದಾರೆ. ಅದರ ಸಂಬಂಧ ಇವ್ರಿಗೆ ಟಿಕೆಟ್ ಕೊಟ್ರೆ ಎಲ್ಲಾರ್ದು ಜನ ಒಂದಾಗಿ ಅವ್ರು ಎಲೆಕ್ಷನ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. 24 ವರ್ಷದ ಈ ಒಂದು ಇತಿಹಾಸನ ಈ ಬಾರಿ ಗೆಲುವು ಮಾಡೋದು ಗೆಲುವು ಮಾಡಕ್ಕೆ 100% ಗೆಲುವು ಆಗ್ತೈತಿ. ಇವ್ರನ್ನೆಲ್ಲ ಹೇಗೆ ನೀವು ವಿಶ್ವಾಸ ತಗೋತೀರಿ? ಒಂದ್ ವೇಳೆ ಫೈಜ್ ಅವ್ರು ಟಿಕೆಟ್ ಕೊಟ್ರೆ ನಿಮ್ಮ ಸಮುದಾಯದವ್ರನ್ನೇ ಆಕಾಂಕ್ಷಿಗಳಿಂದ್ರೆ ಅವ್ರನ್ನೆಲ್ಲ ಹೇಗೆ ವಿಶ್ವಾಸ ತಗೋತೀರಿ? ಈಗ ಸದ್ಯ ಹುಬ್ಳಿ ಅಂಜುಮನ್, ಧಾರವಾಡ ಅಂಜುಮನ್, ಹಾವೇರಿ ಅಂಜುಮನ್, ಸೌನೂರು ಅಂಜುಮನ್ ಎಲ್ಲಾ ಅಂಜುಮನ್ ಅವರು ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಮೈನಾರಿಟಿಗೆ ಟಿಕೆಟ್ ಕೊಡ್ಬೇಕು, ಮೈನಾರಿಟಿಗೆ ಟಿಕೆಟ್ ಯಾರು ಬೇಕಾದ್ರು ಕೊಡ್ರಿ, ನಾವು ಅವ್ರಿಗೆ ವಿಶ್ವಾಸ ತಗೊಂಡು ಒಂದ್ ಮಾಡಿ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ಯಾರ. ಈಗ ಮೈನಾರಿಟಿ ಅಷ್ಟ ಅಲ್ಲ, ನಾವು ಕ್ಷೇತ್ರ ಒಳಗೆ ಸಂಪರ್ಕನಾಗ ಅದೀವಿ. ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಈಗ ಈ ಸಲ ಬ್ಯಾರೆ ಅವರು ಒಂದು ಕಾಂಗ್ರೆಸ್ ಟಿಕೆಟ್ ತಂದ್ರೆ ಬಹಳಷ್ಟು ಜನ CM5 ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೊಟ್ರೆ ನಾವು ಎಲ್ಲ BJP ಬಿಟ್ಟು ನಾವು ಕಾಂಗ್ರೆಸ್ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನಮ್ಗೆ ಸುವರ್ಣ ಅವಕಾಶ. ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಇಲ್ಲೇ ಕಾಂಗ್ರೆಸ್ ಗೆಲ್ತೈತಿ ಅನ್ನೋದು 100% ಗ್ಯಾರಂಟಿ ಇದೆ.